ಏನಂದ್ರೆ ಅಶ್ವಿನಿ ಗೌಡ ಈಗ ಗಿಲ್ಲಿ ಅವ್ರಿಗೆ ಅಪೋಸಿಟ್ ಕ್ಯಾಂಡಿಡೇಟ್ ಬಂದು ಪ್ರತಿಸ್ಪರ್ಧಿಯಾಗಿರೋದು ಕುರುಬ ಜನಾಂಗಕ್ಕೆ ಸೇರಿದವರು. ಈಗ ಕುರುಬ ವರ್ಸಸ್ ಗೌಡ ಆಗಿ ಗೌಡ್ರ ಪರವಾಗಿ ಗೌಡ್ರು ನಿಂತ್ಕೊಂಡಿದ್ದಾರೆ, ಉಳಿದವ್ರ ಪರವಾಗಿ ಅವರು ಗಿಲ್ಲಿ ಪರವಾಗಿ ಮಾಡ್ತಿದ್ದಾರೆ ಅಂತ. ಈ ಥರದ್ದು ಜಾತಿ ರಾಜಕೀಯ ಇದಕ್ಕೆ ಬೇಕಾ ಅಂತ ನಿಜವಾಗಿ ಇದೆಲ್ಲ ಒಂಥರ ಅಸಹ್ಯ ಆಗುತ್ತೆ ಅಲ್ವಾ ಸರ್? ಯಾಕಂದ್ರೆ ಇದು ಈ ಒಂದು ಚಿಕ್ಕ ಬಿಗ್ ಬಾಸ್ ಅದೇನೋ ಪಾಕಿಸ್ತಾನ ಇಂಡಿಯಾ ಬಾರ್ಡ್ರು ಅಲ್ಲ. ನಮ್ಮ ನಾಯಕರು ಹೇಳಿದ್ರು ಮಾತಾಡ್ಬೇಕಾರೆ, ಅದೇನು ಪಾಕಿಸ್ತಾನ ಇಂಡಿಯಾ ಬಾರ್ಡ್ರು ಅಲ್ಲ, ಅಲ್ಲಿರೋರೆಲ್ಲ ದೇಶ ಕಾಯೋ ಯೋಧರು ಅಲ್ಲ, ಆಟ ಆಡಕ್ಕೆ ಹೋಗಿದ್ದಾರೆ. ಅದಕ್ಕೆ ನೀವು ಈ ರೀತಿ ಈಗ ರಾಜಕೀಯಕ್ಕೂ ಅದನ್ನೇ ಬಳಿತೀರಾ, ರಾಜಕೀಯಕ್ಕೂ ಜಾತಿಯನ್ನು ತಂದುಬಿಟ್ಟು ಅದನ್ನು ಹಾಳು ಮಾಡಿದಾಯ್ತು. ಕೊನೆಗೆ ಇದು ಯಾವುದೋ ಎಂಟರ್ಟೈನ್ಮೆಂಟು ಮನೋರಂಜನೆ ಕಾರ್ಯಕ್ರಮಕ್ಕೂ ನೀವು ಜಾತಿಯನ್ನು ತರ್ತೀರಾ ಅಂದರೆ ನಿಮ್ಮ ಆಲೋಚನೆ ಎಷ್ಟು ಕೆಳಮಟ್ಟದಲ್ಲಿದೆ ಅಂತ ನಿಮ್ಮ ಯೋಗ್ಯತೆ ಗೊತ್ತಾಗುತ್ತೆ ಅಷ್ಟೇ. ಒಂದು ಎಂಟರ್ಟೈನ್ಮೆಂಟ್ನ ಮನೋರಂಜನೆ ರೀತಿ ನೋಡಿದಿರಾ, ಅದಕ್ಕೆ ಹೋಗಿ ಜಾತಿ ಇಲ್ಲಿ ಯಾವುದು ಗೌಡ ಕುರುಬ ಯಾವುದು ಬರಲ್ಲ ಸರ್. ಕೊನೆಗೆ ಗೆಲ್ಲೋದು ಪ್ರತಿಭೆ ಸರ್.